ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನೋಡ್ತಾ ಇರೋರೆಲ್ಲರೂ ಕೂಡ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಲ್ಲ, ವಿಡಿಯೋನ ಫುಲ್ ವಾಚ್ ಮಾಡಿ. ಅದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ. ಎಲ್ಲರ ವಿಡಿಯೋನ ಅಷ್ಟೇ ನೋಡಬೇಕಾದ್ರೆ ನಿಮ್ಗೆ ನೋಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಆನ್ ಮಾಡಿ ಬಿಡಿ. ಯಾಕಂದರೆ ಅದರಿಂದ ವಾಚ್ ಓವರ್ ಬರೋದ್ರಿಂದ ಪ್ರತಿಯೊಬ್ಬರಿಗೂ ಅದರಿಂದ ಅನುಕೂಲ ಇದೆ. ಬನ್ನಿ, ಇವತ್ತು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಯಾವ ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವತ್ತು ದ್ರಾಕ್ಷಿಯನ್ನು ತಂದಿರ್ತೀವಿ. ಈಗ ನನ್ನ ಮಗಳಿಗೆ ದ್ರಾಕ್ಷಿ ಕೊಡಬೇಕಿತ್ತು. ಅವಳು ಕೇಳಿದ್ಲು ದ್ರಾಕ್ಷಿ ಕೊಡಮ್ಮ ಅಂತ. ಅದಕ್ಕೆ ದ್ರಾಕ್ಷಿನ ರೆಡಿ ಮಾಡ್ತಾಯಿದ್ದೆ. ಅದಕ್ಕೆ ನಿಮಗೂ ಎಲ್ರಿಗೂ ಇದು ಯೂಸ್ ಆಗುತ್ತೆ, ಇದು ಎಲ್ರಿಗೂ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಕ್ಕಳು ಏನು ಮಾಡ್ತಾರೆ ಅಂದರೆ, ದ್ರಾಕ್ಷಿ ತಂದರೆ ಹಾಗೆ ತಗೊಂಡು ತಿನ್ಬಿಡ್ತಾರೆ. ಇವಾಗ ಏನಾಗಿದೆ ಅಂದರೆ, ದ್ರಾಕ್ಷಿಯನ್ನು ಹಾಗೆ ತಿನ್ನಬಾರ್ದು. ನೋಡಿ, ಇದನ್ನು ತೊಳೆದಿರಲ್ಲ, ಅದರಿಂದ ಹಾಗೆ ತಿನ್ನಬಾರ್ದು. ಇದ್ರ ಮೇಲೆ ಕೆಮಿಕಲ್ ಎಲ್ಲ ಇರುತ್ತೆ, ಔಷಧಿ ಎಲ್ಲ ಹೊಡೆದಿರ್ತಾರೆ. ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ತಿನ್ನೋದ್ರಿಂದ. ಅದಕ್ಕೆ ಇದನ್ನು ತಿನ್ನೋದಕ್ಕೆ ಒಂದು ರೂಲ್ಸ್ ಕೂಡ ಇದೆ, ನಿಯಮ ಇದೆ. ಆ ರೀತಿ ಇದನ್ನು ಫಾಲೋ ಮಾಡಿ ತಿಂದರೆ ಯಾರಿಗೆ ಏನೂ ಆಗಲ್ಲ. ಯಾವುದೇ ಮಕ್ಕಳಿಗಾದರೂ ಆಗಲಿ, ಮನೆಗೆ ನೀವು ತಂದ ತಕ್ಷಣ ಮಕ್ಕಳು ತಗೊಳ್ತಾರೆ, ಗೊತ್ತಾಗಲ್ಲ ಅವ್ರಿಗೆ. ತಗೊಂಡ ತಕ್ಷಣ ನೀವು ಹೇಳಬೇಕು, ಹಾಗೆ ತಿನ್ನಬೇಡ, ನಾನು ಅದನ್ನು ರೆಡಿ ಮಾಡ್ಕೊಡ್ತೀನಿ ಅಂತ ಅಮ್ಮಂದಿರು ಹೇಳಿದ್ರೆ ಸುಮ್ಮನಾಗ್ತಾರೆ. ಅದಕ್ಕೆ ನಾನು ಯಾವ ರೀತಿ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ, ದ್ರಾಕ್ಷಿಯನ್ನು ಈ ರೀತಿ ಒಂದೊಂದೇ ಬಿಡಿಸ್ಕೊಳ್ಳೋಣ. ಬನ್ನಿ. ಯಾವುದೇ ಕಾರಣಕ್ಕೂ ದ್ರಾಕ್ಷಿನ ಮಾತ್ರ ಹಾಗೆ ತೊಳೆದೇನೆ ತಿನ್ನಬಾರ್ದು. ಬರೀ ತೊಳೆಯೋದ್ರಿಂದ ಪ್ರಯೋಜನ ಇಲ್ಲ. ನಾನು ಇವಾಗ ಯಾವ ರೀತಿ ತೊಳಿತೀನಿ ಅನ್ನೋದನ್ನು, ಇದನ್ನು ಶುಚಿ ಮಾಡ್ತೀನಿ ಅನ್ನೋದನ್ನು ನೋಡಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ಗೊತ್ತಾಗೋದಿಲ್ಲ ಯಾವಾಗ ಏನೇನು ಮಾಡ್ತಾ ಇದ್ದೀನಿ ಅಂತ. ಆ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ. ಯಾರಿಗೇ ಆಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಯಾರಿಗೇ ಆಗಲಿ. ಮೊದಲೆಲ್ಲ ನಾವು ಚಿಕ್ಕವರಲ್ಲಿದ್ದಾಗ ಹಾಗೆ ತಿನ್ಬಿಡ್ತಾ ಇದ್ವಿ, ಏನೂ ಸಮಸ್ಯೆ ಇರ್ತಾ ಇರಲಿಲ್ಲ. ಆವಾಗ ಬೆಳೀತಾ ಇದ್ದಿದ್ದಂತಹ ರೀತಿಗಳೇ ಬೇರೆ. ಇವಾಗ ಎಲ್ಲ ಬದಲಾವಣೆ ಆಗಿದೆ. ತುಂಬಾ ಕೆಮಿಕಲ್ಸ್ ಎಲ್ಲ ಇದಕ್ಕೆ ಹಾಕ್ತಾ ಇರ್ತಾರೆ. ಕೆಮಿಕಲ್ಸ್ ಹಾಕಿನೇ ಎಷ್ಟೋ ಪದಾರ್ಥಗಳು ವಿಷಯುಕ್ತವಾಗಿ ಪರಿವರ್ತನೆ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಏನು, ಸೇಬನ್ನು ಸಿಪ್ಪೆ ಸಮೇತ ತಿನ್ನಿ ಅಂತ ಹೇಳ್ತಾಯಿದ್ರು ಹಿಂದೆ ಡಾಕ್ಟ್ರುಗಳು. ಇವಾಗ ಏನು ಹೇಳ್ತಾರೆ, ಸೇಬನ್ನು ಸಿಪ್ಪೆ ಸಮೇತ ತಿನ್ನಬೇಡಿ ಅಂತ ಹೇಳ್ತಾರೆ. ನೋಡಿ, ಇದನ್ನೆಲ್ಲ ಈ ರೀತಿ ನಾನು ಬಿಡಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ, ನೀರೊಳಗಡೆಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಫಸ್ಟ್ ನಾವು ಹೇಗೆ ತೊಳ್ಕೊಬೇಕು ಈ ರೀತಿ ತೊಳ್ಕೊಳ್ಳೋಣ. ಈ ಥರ ಒಂದು 3 ಸಲ ತೊಳೀರಿ, ಏನೂ ಆಗಲ್ಲ. ಏಕೆಂದರೆ ಆರೋಗ್ಯ ತುಂಬ ಮುಖ್ಯ. ನಾವು ಊಟ ಮಾಡೋದಕ್ಕೆ ರುಚಿಯನ್ನು ಯಾವ ರೀತಿ ಬಯಸ್ತೀವಿ, ಅದೇ ರೀತಿ ಶುಚಿಯೂ ಕೂಡ ಇರಬೇಕು. ರುಚಿಯ ಜೊತೆಗೆ ಶುಚಿ ಕೂಡ ಇದ್ದರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. 3 ಸಲ 4 ಸಲ ತೊಳೆದಿದ್ದೀನಿ ಚೆನ್ನಾಗಿ. ಇವಾಗ ನೋಡಿ, ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ. ಈ ನೀರು ಬಿಸಿ ಆಗಬೇಕು. ಬಿಸಿ ಅಂದರೆ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ನೀರಿದು ನೋಡಿ. ಇವಾಗ ಇದು ಕುದೀತಾ ಇದೆ, ನೀರು ಕುದ್ದಿಲ್ಲ, ಇನ್ನು ಕುದಿ ಬರಬೇಕು. ಇವಾಗ ಮೊದಲೇ ಏನು ಮಾಡ್ತೀನಿ ಅಂತಂದರೆ, ಇಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಡ್ತೀನಿ. ನೋಡಿ ದ್ರಾಕ್ಷಿ ಎಷ್ಟಿದೆ ಅಂತ, ಅಷ್ಟಕ್ಕೆ ನೀವು ನೀರಿಟ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ಹಾಕ್ತೀನಿ ಚೆನ್ನಾಗಿ. ಇವಾಗ ಇದು ಕುದಿ ಬರಲಿ, ಅಷ್ಟೊತ್ತಿಗೆ ಉಪ್ಪೆಲ್ಲ ಕರಗುತ್ತೆ. ಇದು ನೋಡಿ, ನೀರು ಇಷ್ಟು ಕುದಿಬೇಕು. ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಆಫ್ ಮಾಡ್ಕೊಂಬಿಡ್ತೀನಿ. ಇದಕ್ಕೆ ಇವಾಗ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಶ್ರಮ ಇರುತ್ತೆ. ಇಷ್ಟು ಕೆಲಸ ನಾವು ಮಾಡಿದ್ರೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ನಾನೇನು ಮಾಡ್ತೀನಿ, ಅವರುಗಳು ಹೊರಗಡೆಯಿಂದ ಬರೋ ಅಷ್ಟೊತ್ತಿಗೆ, ಕಾಲೇಜಿಂದ ಬರೋ ಅಷ್ಟೊತ್ತಿಗೆ ನಾನು ಇದನ್ನು ರೆಡಿ ಮಾಡಿ ಇಟ್ಟಿರ್ತೀನಿ. ಏಕೆಂದರೆ ಬಂದ ತಕ್ಷಣವೇ ಕೇಳ್ತಾರೆ ದ್ರಾಕ್ಷಿ ಕಾಲದಲ್ಲಿ. ನಾನು ಯಾವ ಸಮಯನೂ ನೋಡೋದಿಲ್ಲ, ಎಲ್ಲ ಸಮಯದಲ್ಲೂ ದ್ರಾಕ್ಷಿನ ಕೊಡ್ತೀನಿ. ಯಾಕೆಂದರೆ ತುಂಬಾ ಒಳ್ಳೆಯದು. ದ್ರಾಕ್ಷಿನಲ್ಲಿ ಒಳ್ಳೆ ವಿಟಮಿನ್ಸ್ ಇದೆ, ಪೋಷಕಾಂಶಗಳೆಲ್ಲ ತುಂಬ ಇರೋದ್ರಿಂದ ತಿನ್ನಬಾರ್ದು ಅಂತೇಳಿ ಹಾಗೆ ಬಿಡಲ್ಲ ನಾನು.
ಕೊಡ್ತೀನಿ, ಆದರೆ ಈ ರೀತಿ ಮಾಡಿ ಕೊಡ್ತೀನಿ ನೋಡಿ. ಬಿಡಿ, ಒಂದು 5 ನಿಮಿಷ 6 ನಿಮಿಷ ಬಿಡಿ. ಇದು ನೋಡಿ, ಇವಾಗ ನಾನು ತೆಕ್ಕೊಳ್ತಾ ಇದ್ದೀನಿ ಬೇರೆ ಒಂದು ಪಾತ್ರೆಗೆ. 5 ನಿಮಿಷ ಬಿಟ್ಟಿದ್ದೆ ನಾನು ಇದನ್ನು. ಬಿಸಿ ಬಿಸಿ ಇದೆ ದ್ರಾಕ್ಷಿ, ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ಈಗ ಧೈರ್ಯವಾಗಿ ನಾವು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಕೊಡ್ಬೋದು ನೋಡಿ. ಈ ಥರ ಬೆಳಗ್ಗೆ ಮಾಡಿಟ್ಬಿಟ್ರೆ ರಜಾ ಇರುವಾಗ ಅವರು ಓಡಾಡ್ತಾ ಎರಡೆರಡೆ ತಿನ್ಕೊಳ್ತಾ ಇರ್ತಾರೆ. ನೋಡಿದ್ರಲ್ಲ ದ್ರಾಕ್ಷಿನ ಯಾವ ರೀತಿ ತಿನ್ನೋದಕ್ಕೆ ರೆಡಿ ಮಾಡ್ಕೊಳ್ಬೇಕು ಅಂತ. ಈ ರೀತಿ ಮಾಡಿ ನೀವು ಕೊಡೋದ್ರಿಂದ ಮಕ್ಕಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ಒಂದು ರೂಲ್ಸನ್ನು ಫಾಲೋ ಮಾಡಿ ಮಕ್ಕಳಿಗೆ ಈ ರೀತಿ ದ್ರಾಕ್ಷಿಯನ್ನು ತಿನ್ನಿಸಿ. ಇದರಿಂದ ಅನಿಮಿಕ್ ಬರಲ್ಲ. ಅಷ್ಟೇ ಅಲ್ಲ, ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ರಕ್ತ ಪರಿಚಲನೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಈ ರೀತಿ ಕೊಡಿ. ದ್ರಾಕ್ಷಿ ಕೊಳ್ಳೇಬಾರ್ದು ಅಂತ ಹೇಳ್ಬೇಡಿ, ಹಸಿ ದ್ರಾಕ್ಷಿ ಹಾಗೆ ಕೂಡ ಕೊಡಬೇಡಿ. ನೋಡಿದ್ರಲ್ವ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಎಲ್ರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಗೊತ್ತಿಲ್ಲದೆ ಇರೋರಿಗೆಲ್ಲ ಈ ವಿಷಯ ಗೊತ್ತಾಗಲಿ. ತೊಳೆದು ತಿನ್ನಬೇಕು ಅನ್ನೋದು ಗೊತ್ತು, ಆದರೆ ಈ ರೀತಿ ಮಾಡಿ ತಿನ್ನಬೇಕು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಬಿಸಿ ಬಿಸಿ ಕೂಡ ಇದೆ ಒಳಗಡೆನ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.